ಮಹಿಳೆಯರ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಹಮ್ಮಿಕೊಂಡಿದೆ. ಮಹಿಳೆಯರನ್ನು ಜಾಗೃತಿ ಮೂಡಿಸಬೇಕು, ಅರಿವು ಮೂಡಿಸಬೇಕು ಮತ್ತು ಅವರು ಸ್ವಾವಲಂಬಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸ್ಕೂಲ್ ಹೋಗ್ತಾ ಇದ್ದ ನಾವು ಡ್ಯಾನ್ಸು ಹಾಡು ಈ ಥರ ಎಲ್ಲ ಆಡಿದ್ದು. ಅಲ್ಲಿಂದ ಮತ್ತೆ ಮದುವೆ ಮಕ್ಕಳು మరి ಹಿಂಗೆ ಇಷ್ಟು ವರ್ಷ 30 ವರ್ಷ ಅದರಲ್ಲೇ ಬಂದುಬಿಟ್ವಿ. ಈಗೇನಾಗಿದೆ ಅಂದರೆ ಈಗ ಒಂದು 6-7 ವರ್ಷದಿಂದ ನಮಗೆ ಈ ಧರ್ಮಸ್ಥಳ ಸಂಘಕ್ಕೆ ಸೇರ್ಕೊಂಡ್ಮೇಲೆ ನಮ್ಗೆ ಇದು ಜ್ಞಾನ ವಿಕಾಸ ಆಗಿ ನಮ್ಗೆ ಈಗ ಇಷ್ಟು ನಮ್ಗೆ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಯಾರು ಮೈಕ್ ನೋಡಿದ್ರೇ ನಮಗೆ ಭಯ, ಕಾಲು ಕೈಯೆಲ್ಲ ನಡ್ಕೊಂಬಂದ್ಬಿಡ್ತಾಯಿತ್ತು. ಈಗೇನಾಗಿದೆ ಅಂದರೆ ನಮ್ಗೆ ನಾವು ತಿಂಗಳ ಪ್ರೋಗ್ರಾಮ್ಗಳು ಮಾಡಿ ಅದರಲ್ಲಿ ಸ್ವಲ್ಪ ಮಾತಾಡಿ ತುಂಬಾ ಧೈರ್ಯ ಬಂದಿದೆ ಅಂತ ಹೇಳ್ತೀನಿ. ಎಲ್ಲರೂ ಹಂಗೇನೆ. ಆನೇಕಲ್ ಪಟ್ಟಣದ ಬ್ರಾಹ್ಮಣ ಸಮುದಾಯ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಆಯೋಜಿಸಿದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಭಾರತ ಸರ್ಕಾರದ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ವೈಚಿಕ ಹೆಗಡೆಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಹಿಳೆಯರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ಸಮಾಜದಲ್ಲಿ ನೈಜ ಸುಧಾರಣೆ ಸಾಧ್ಯ. ಆದ್ದರಿಂದ ಸ್ವಸ್ಥ ಸಮಾಜ ನಿರ್ಮಾಣದಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಧರ್ಮಸ್ಥಳ ಸಂಸ್ಥೆಯು ರಾಜ್ಯಾದ್ಯಂತ ಮಹಿಳೆಯರಿಗೆ ಆರ್ಥಿಕ ಮತ್ತು ಕೌಟುಂಬಿಕ ಭದ್ರತೆಯನ್ನ ಒದಗಿಸುವ ನಿಟ್ಟಿನಲ್ಲಿ ಮಾಡುತ್ತಿರುವ ಕಾರ್ಯ ಶ್ಲಾಘನೀಯ. ಮಹಿಳೆಯರು ಸಂಘಟಿತರಾಗಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಹಾಗೂ ಸ್ವ ಉದ್ಯೋಗ ಕೈಗೊಂಡು ಆರ್ಥಿಕ ಸ್ವಾತಂತ್ರ್ಯ ಪಡೆಯಬೇಕೆಂದರು. ವಿಚಾರಗೋಷ್ಠಿಯ ಅಂಗವಾಗಿ ಮಹಿಳಾ ಸಬಲೀಕರಣ ಸಾಧನೆ ಮಾಡಿದ ಹಾಗೂ ನೃತ್ಯ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಕೆಲವು ಮಹಿಳಾ ಸದಸ್ಯರಿಗೆ ಬಹುಮಾನ ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಸುಧಾ ನಿರಂಜನ್, ಮಾಜಿ ಉಪಾಧ್ಯಕ್ಷ ಭುವನ ದಿನೇಶ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಉಮರಬ್ಬ, ಸ್ಫೂರ್ತಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿ ವಂದನಾ, ಹಿರಿಯ ಪತ್ರಕರ್ತರಾದ ರವಿ ಶಾಸ್ತ್ರಿ, ಲೇಖಕಿ ವಿಶಾಲ ಆರಾಧ್ಯ, ವಕೀಲೆ ಭಾಗ್ಯ, ವಕೀಲೆ ಅನುರಾಧ ಪುರುಷೋತ್ತಮ್, ಬಿಸಿ ಟ್ರಸ್ಟ್ ಯೋಜನಾಧಿಕಾರಿ ನಾಗೇಶ್ ಪಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಮಾಡಿ ಒಂದೊಂದು ವಿಷಯದ ಬಗ್ಗೆ ಅವರಿಗೆ ಮನವರಿಕೆ ಮಾಡುವುದರ ಜೊತೆಯಲ್ಲಿ ಅವರ ಗ್ರಾಮದಲ್ಲಿ ಅಥವಾ ಪ್ರದೇಶದಲ್ಲಿ ಇರುವಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಳ್ಳುವಂತ ಕೆಲಸ ಇದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸದಲ್ಲಿ ಆಗ್ತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿದೆ, 1982ರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಕಲ್ಪನೆಯನ್ನು ಇಟ್ಟುಕೊಂಡು ಪೂಜ್ಯರು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಆದರೆ ಪ್ರಥಮವಾಗಿ ಪ್ರಾರಂಭಿಸುವಾಗ ಮಹಿಳೆಯರಿಗೆ ಪೂರಕವಾದ ಕಾರ್ಯಕ್ರಮಗಳು ಮಾಡ್ತಾ ಇರಲಿಲ್ಲ. ರೈತರಿಗೆ ಪೂರಕವಾದ ಪ್ರಗತಿ ಬಂಧು ಸಂಘ ಅಥವಾ ಅದರ ಜೊತೆಯಲ್ಲಿ ಕೃಷಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು. ಆದರೆ 10 ವರ್ಷದ ನಂತರ ಹೇಮಾವತಿ ಅಮ್ಮರವರು ಯಾಕೆ ಮಹಿಳೆಯರಿಗೋಸ್ಕರ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಬೇಕು, ಅವರು ಕೂಡ 4 ಗೋಡೆಯ ಮಧ್ಯದಿಂದ ಹೊರಗಡೆ ಬರಬೇಕು, ಸಮಾಜದಲ್ಲಿ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂತ ಕೆಲಸ ಆಗಬೇಕು, ಸಮಾಜದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂತ ಕೆಲಸಗಳಾಗಬೇಕು ಅಂತ ದೃಷ್ಟಿಕೋನ ಇಟ್ಟುಕೊಂಡು 1992ರಲ್ಲಿ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ ಎನ್ನುವಂತ ತಂದರು. ಇವತ್ತು ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ತಾಲೂಕಿನಲ್ಲಿ 25 ಕೇಂದ್ರಗಳನ್ನು ಮಾಡುವ ಮುಖಾಂತರ ಆ ಕೇಂದ್ರದಲ್ಲಿ ಸುಮಾರು 60 ಜನ ಮಹಿಳೆಯರನ್ನು ಸೇರಿಸಿಕೊಂಡು ಅವರಿಗೆ ಪ್ರತಿ ತಿಂಗಳು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆದು ಮಾಹಿತಿಯನ್ನು ಕೊಡುವುದರ ಮುಖಾಂತರ ಮಹಿಳೆಯರಲ್ಲಿ ಏನು ಕೀಳರಿಮೆಗಳಿವೆ, ಅವರಲ್ಲಿ ಇರುವಂತಹ ಹಿಂಜರಿಕೆ, ಅವರಲ್ಲಿರುವಂತಹ ಧೈರ್ಯವ ಸಾಲದ ಇರುವಂತದನ್ನೆಲ್ಲ ಅವರಿಗೆ ಸರಿಯಾದ ಮನವರಿಕೆ ಮಾಡುವುದರ ಮುಖಾಂತರ ಅವರನ್ನು ಜಾಗೃತಿ ಮೂಡಿಸಿ ಸಮಾಜದಲ್ಲಿ ಅವರು ಕೂಡ ಪರಿವರ್ತನೆ ಆಗುವಂತಹ ಒಂದು ಕೆಲಸಗಳು ಆಗಬೇಕು ಅಂತ ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ರೂಪಿಸಿದೆ. ಬಹಳ ಸುದೀರ್ಘವಾಗಿ ನಮ್ಮ ಮಹಿಳೆಯರು ಏನೆಲ್ಲ ಮಾಡಬೇಕು, ಮತ್ತೆ ಹಿಂದೆ ಹೇಗಿತ್ತು, ಮುಂದೆ ಏನ್ ಮಾಡಬೇಕು ಅಂತಕ್ಕಂಥದ್ದಲ್ಲಿ, ಮತ್ತೆ ಮಹಿಳೆಯರು ಇವತ್ತು ಎಲ್ಲ ರಂಗಗಳಲ್ಲೂ ಕೂಡ
ವರ್ಷ ಸಾವಿರಾರು ಕೋಟಿ ತೆರಿಗೆಯನ್ನ ಕಟ್ಟತಕ್ಕಂಥ ಸರ್ಕಾರಗಳು ಯಾಕೆ ಮಾಡ್ತಾ ಇಲ್ಲ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಈ ಕಾರ್ಯಕ್ರಮವು ಮಹಿಳೆಯರನ್ನು ಒಗ್ಗೂಡಿಸಿ ಅವರಿಗೆ ಸಮಾಜದ ಆಗುಹೋಗುಗಳ ಬಗ್ಗೆ ತಿಳಿ ಹೇಳಿ ಸಂಘದ ಮೂಲಕ ಉಳಿತಾಯ, ಸಹಕಾರ, ನೆರವು, ಪ್ರೀತಿ, ಸೋದರತೆ, ನಂಬಿಕೆ, ಸ್ವ ಉದ್ಯೋಗ, ತರಬೇತಿ ಹಾಗೂ ಮಾಹಿತಿಗಳನ್ನು ನೀಡುವ ಮೂಲಕ ಮಹಿಳಾ ಸಬಲೀಕರಣವನ್ನು ಮಾಡಿದೆ. ಈ ಕಾರ್ಯಕ್ರಮವು ಪ್ರಮುಖವಾಗಿ ಶಿಸ್ತನ್ನು ಕಲಿಸಿದೆ. ಪ್ರತಿ ತಿಂಗಳ 3ನೇ ಭಾನುವಾರ ಕಾರ್ಯಕ್ರಮದ ನಿರ್ವಹಣೆಯನ್ನು ಒಂದು ಸಂಘದಕ್ಕೆ ಜವಾಬ್ದಾರಿ ವಹಿಸುವ ಮೂಲಕ ಜಾತಿ, ಮತ, ಅಂತಸ್ತು, ಹಿರಿಯರು ಎಂಬ ಭೇದ ಭಾವವಿಲ್ಲದೆ ಎಲ್ಲ ಮಹಿಳೆಯರನ್ನು ಸಮಾನವಾಗಿ ಒಗ್ಗೂಡಿಸಿದೆ. ನೀಳ ಜಡೆಯನ್ನು ನೋಡಿ ಪ್ರೇಮ ಗಾಳವ ಹಾಕಿ ಬಳಿ ಸರಿದು ಒಂದಾಗಿ ಬಾಳಿನಲು ನೀ ಎನ್ನುತ್ತಾ ಸಿರಿ ಮುಡಿಯ ಹಿಡಿದು ಜಗ್ಗಿದರು ಮುಡಿ ಕತ್ತರಿಸಿ ಹೊಗೆಯದ ಹಗ್ಗದಂತೆ ಎಂದೂ ಅಗ್ಗವಾಗದ ಮಹಾ ಹೆಂಗಸರು ನಾವು ಹೆಂಗಸರು. ಹೊರುವುದು ಹೆರುವುದು ಸಾವು ನೋವುಗಳ ಭರಿಸುವ ಭಯದಲ್ಲೂ ಪತಿಗೆ ಧೈರ್ಯವ ತುಂಬುವ ಕಲ್ಲು ಬಂಡೆಗಳಂದದಿ ಶಿಲೆಯಾದ ಅಹಲ್ಯೆಯಂತಹ ಹೆಂಗಸರು ನಾವು ಹೆಂಗಸರು. ಹೊರಳ ಕೊಯ್ದರು ಹೆರಳ ಕಿತ್ತರು ಸರದಾರದ ಸರದಾರನಿಗಾಗಿ ಸರಿಸಿ ಎಲ್ಲ ಬವಣೆಗಳ ಸದಾ ನೇರವಾಗಿ ಬಂಡದಂತೆ ಬರುವ ಸಾವಿತ್ರಿಯಂತಹ ಹೆಂಗಸರು ನಾವು ಹೆಂಗಸರು. ಕಂಗಳಲ್ಲಿ ತುಂಬುವ ಕಂಬನಿಯ ಬಂಧಿಸಿ ತಿಂಗಳಲ್ಲಿ ಇಂಪುಗೊಳ್ಳುವ ನಿಶಕ್ತಿ ಸಹಿಸಿ ಹೊರಾಂಗಣ ಒಳಾಂಗಣ ಎರಡರಲ್ಲೂ ಕುದಿಸಿ ಜೀವ ತೇಯುವ ಕೃಷ್ಣೆಯಂತಹ ಕರ್ಮಟ ಹೆಂಗಸರು ನಾವು ಹೆಂಗಸರು. ಒಡಲ ಬಸರಿಗಾಗಿ ಹಸಿದು ತಡೆದೆಲ್ಲ ಕನಸುಗಳ ಕಸಿದು ಕುಡಿಯ ಅಡಿಗಳಲ್ಲಿ ನಲಿದು ಸಂತಾನದುನ್ನತಿಯ ಊರ್ಧ್ವದೆಡೆಗೆ ಹಗಲು ಈರುಳು ನಲುಗಿ ಕಡೆಗೆ ತಾನು ತಳದಲ್ಲೇ ಉಳಿದು ಮನದಿ ಬೀಗುವ ಹೆಂಗಸರು ನಾವು ಹೆಂಗಸರು. ಹೊಸಿಲ ಬೇಲಿ ದಾಟದಂತೆ ತಡಿದ ಕಸಿವಿಸಿಯ ತೆರೆಯ ಸರಿಸಿ ಮುಸುರೆ ಕಸವನ್ನು ತೆಗೆದು ಮನೆಯ ಹಸನುಗೊಳಿಸಿ ನಡೆವ ಬಾಳ ಬಂಡಿಯ ಆಸನದಲ್ಲಿ ಲಗಾಮು ಹಿಡಿದು ಕುಳಿತು ಪತಿಯ ನಿದುರೆಗೆ ಲಾಲಿ ಹಾಡುವ ಹೆಂಗಸರು ನಾವು ಹೆಂಗಸರು. ಈ ಕವಿತೆಯನ್ನು ನಾನು ಮೈಸೂರಿನಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದಾಗ ಕವಿತೆಯನ್ನು ತುಂಬ ಮೆಚ್ಚಿಕೊಂಡಂತಹ ಅನೇಕ ಪತ್ರಿಕೆಗಳಲ್ಲಿ ಪ್ರಕಟವಾದಂತಹ ಇದು ಕವಿತೆಯಾಗಿದ್ದಕ್ಕೆ ಕೇಳಿದ್ದಕ್ಕೆ ಧನ್ಯವಾದಗಳು. ನಿರ್ಮಾಣದಲ್ಲಿ ಮಹಿಳೆಯ ಪಾತ್ರ. ಇವತ್ತು ಹೆಣ್ಣು ಅಡಿಗೆ ಮನೆಯಿಂದ ಅಂತರಿಕ್ಷದವರೆಗೂ ತನ್ನ ಛಾಪನ್ನು ಮೂಡಿಸಿದಳೆ.
ಹಾಗೆ ಎಲ್ಲ ಕ್ಷೇತ್ರದಲ್ಲೂ ತನ್ನ ದಾಪುಗಾಲು ಇಡ್ತಾ ಇದ್ದಾಳೆ. ಆದರೂ ನಮ್ಮ ಪುರುಷ ಸಮಾಜ ನಮ್ಮ ಹೆಂಗಸರನ್ನ ಯಾವ ರೀತಿ ಅವರು ಕುಗ್ಸೋದಕ್ಕಾಗೋದಿಲ್ಲ. ಅವ್ರಿಗೆ ಒಂದೇ ಒಂದು ವೀಕ್ನೆಸ್ ಏನು ಅಂದ್ರೆ ನಮ್ಮ ಹೆಂಗಸರನ್ನ ಮೆಂಟಲಿ ಕುಗ್ಸೋದು. ಅವ್ರಿಗೆ ಗೊತ್ತು ಹೆಣ್ಣು ಬಿಟ್ಟರೆ ಏನನ್ನು ಬೇಕಾದರೂ ಸಾಧಿಸ್ತಾಳೆ, ಯಾವುದು ನಮಗಿಂತ ಹೆಚ್ಚು ಶಕ್ತಿಶಾಲಿ ಅನ್ನೋದು ಗೊತ್ತು. ಈ ಒಂದು ಸಮಾಜಕ್ಕೆ ಪುರುಷನ ಕೊಡುಗೆ ಕೊಟ್ಟಿರೋದು ಕೂಡ ಒಂದು ಹೆಣ್ಣೇನೆ. ಅದನ್ನ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೋಬೇಕು. ಹಾಗೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಅನೇಕ ಸಾಲ, ಕಿರು ಸಾಲ ಹಾಗೆ ಸೌಲಭ್ಯಗಳನ್ನ ಕೊಟ್ಟು ಹೆಣ್ಣು ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಹಾಗೂ ತನ್ನ ಕಾಲ ಮೇಲೆ ತಾನು ನಿಲ್ಲುವುದಕ್ಕೆ ಬಹಳಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಎಲ್ಲ ಮಹಿಳೆಯರು ಇಲ್ಲಿ ಸದುಪಯೋಗನ ಪಡ್ಕೊಂಡು ಹೇಗೆ ನಾವು ಸಾಲ ತಗೋತೀವೋ ಅದನ್ನ ಅಚ್ಚುಕಟ್ಟಾಗಿ ಹಾಗೆ ನಮ್ಮ ಅವಶ್ಯಕತೆಗೆ ಅವರು ನಮಗೆ ಮಾಡಿಕೊಟ್ಟಿರ್ತಾರೆ. ಅದನ್ನ ಬಹಳ ಯೋಜನೆಯಲ್ಲಿ ಮಾಡ್ಕೊಂಡು ಅದನ್ನ ತೀರಿಸಬೇಕಾಗಿರೋದು ಕೂಡ ನಮ್ಮ ಕರ್ತವ್ಯ ಆಗಿರುತ್ತೆ. ನಾವು ಬಹಳಷ್ಟು ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಧರ್ಮಸ್ಥಳ ಕ್ಷೇತ್ರದವರು ಹೋಗಿ ಸಾಲದವರಿಗೆ ಮನೆ ಹತ್ರ ಹೋದಾಗ ಬೈಕ್ ಕಳಿಸೋದು. ದಯವಿಟ್ಟು ಯಾವುದು ಇನ್ನು ಮುಂದೆ ಆ ರೀತಿ ಆಗದೇ ಇರಲಿ. ಅವರು ಏನು ಕೊಟ್ಟಿರ್ತಾರೋ ಅದನ್ನು ನಾವು ಅಚ್ಚುಕಟ್ಟಾಗಿ ವಾಪಸ್ ಕೊಟ್ಟಾಗ ನಮ್ಗೆ ಇನ್ನೂ ಬಹಳಷ್ಟು ಅವಕಾಶಗಳಿದೆ. ಅದನ್ನು ಉಪಯೋಗಿಸ್ಕೊಂಡು ಎಲ್ಲ ಇನ್ನೂ ಹೆಣ್ಣು ಮಕ್ಕಳು ಎಲ್ಲ ರೀತಿಯಲ್ಲಿ ಇನ್ನೂ ಮುಂದೆ ಬರಬೇಕು. ಹಾಗೆ ಎಲ್ಲ ವಿಷಯದಲ್ಲೂ ನಾವು ಇನ್ನೂ ಹೆಚ್ಚು ಸಾಧನೆ ಮಾಡಬೇಕು. ಬಹಳಷ್ಟು ಸಮಯ ಆಗಿರೋದ್ರಿಂದ ಈ ಒಂದೆರಡು ಅವಕಾಶ ಮಾಡಿಕೊಟ್ಟಂತಹ ಈ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಟ್ರಸ್ಟ್ಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ದಿನ ಆನೇಕಲ್ ಪಟ್ಟಣದಲ್ಲಿರ್ತಕ್ಕಂಥ ಬ್ರಾಹ್ಮಣ ಸಮುದಾಯದ ಭವನದಲ್ಲಿ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಸ್ಥಾಪಿತ BC ಟ್ರಸ್ಟು ಗ್ರಾಮಾಭಿವೃದ್ಧಿ ಟ್ರಸ್ಟ್ನ ವತಿಯಿಂದ ತಾಲೂಕು ಮಟ್ಟದ ಮಹಿಳಾ ಸ್ವಾಸ್ಥ್ಯ ಒಂದು ಕಾರ್ಯಕ್ರಮವನ್ನು ಮಹಿಳೆಯರಿಗಾಗಿ ಆಯೋಜನೆ ಮಾಡಿದ್ದು, ಇದರಲ್ಲಿ ಹಲವಾರು ಮಹಿಳೆಯರು ಭಾಗವಹಿಸಿ ವಿಶೇಷವಾಗಿ ಮಹಿಳೆಯರ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಮುಂದೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ BC ಟ್ರಸ್ಟ್ ವತಿಯಿಂದ ಆನೇಕಲ್ ತಾಲೂಕಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಹಮ್ಮಿಕೊಂಡಿದೆ. ಅದರಲ್ಲಿ ಮಹಿಳೆಯರನ್ನು ಜಾಗೃತಿ ಮೂಡಿಸಬೇಕು, ಅರಿವು ಮೂಡಿಸಬೇಕು ಮತ್ತು ಅವರು ಸ್ವಾವಲಂಬಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಇಡೀ ಕರ್ನಾಟಕದಲ್ಲಿ ಸುಮಾರು 1,095 ಕೋಟಿ ರೂಪಾಯಿಗಳ ಸಾಲವನ್ನು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ನೀಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಆನೇಕಲ್ ತಾಲೂಕಿನಲ್ಲಿ ಕೂಡ ಹಲವಾರು ಮಹಿಳಾ ಸಂಘಗಳಿಗೆ ಅವರು ಸಾಲ ಸೌಲಭ್ಯದ ಜೊತೆಗೆ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ. ಸುಮಾರು 7 ಕೆರೆಗಳನ್ನು ಪುನಶ್ಚೇತನ ಮಾಡ್ತಕ್ಕಂಥದ್ದು ಮತ್ತು ಹಲವಾರು ಶಾಲೆಗಳಿಗೆ ಸುಮಾರು 600 ಶಿಕ್ಷಕರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಈ BC ಟ್ರಸ್ಟ್ ಆಗಿದೆ. ಇವತ್ತಿನ ಕಾರ್ಯಕ್ರಮದ ಹಿನ್ನೆಲೆಯನ್ನು ಕುರಿತಾಗಿ ಹೇಳೋದಾದರೆ, ಇವತ್ತಿನ ಏನು ಶತಶತಮಾನಗಳಿಂದ ಮಹಿಳೆಯನ್ನು ಒಂದು ಕೋಣೆಯಲ್ಲಿ ಅಥವಾ ಒಂದು ವ್ಯವಸ್ಥೆ ಏನಾಗಿತ್ತು ಅಂತ ಹೇಳಿದ್ರೆ ಆಕೆಯನ್ನು ಸ್ವತಂತ್ರವಾಗಿ ಬಿಡಲಿಕ್ಕೆ ಇಟ್ಟಿರಲ್ಲ. ಆದರೆ ಸ್ವಾತಂತ್ರ್ಯದ ನಂತರದಲ್ಲಿ ಸಂವಿಧಾನಾತ್ಮಕ ಬಂದ ಮೇಲೆ ಎಲ್ಲ ರಂಗದಲ್ಲೂ ಕೂಡ ಮಹಿಳೆಯರು ಮುಂದೆ ಬರಬೇಕು ಅಂಥೇಳಿ 75 ವರ್ಷಗಳು ಕೂಡ ಕಳೆದರೂ ಕೂಡ ಇಂದಿಗೂ ಕೂಡ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಆಗ್ತಕ್ಕಂಥ ಏನು ದೌರ್ಜನ್ಯವಿದೆ ಅದನ್ನು ಜಾಗೃತಿ ಮೂಡಿಸ್ತಕ್ಕಂಥ ಇವತ್ತು ಕೆಲಸ ಆಗಿದೆ. ವಿಶೇಷವಾಗಿ ಮಹಿಳೆಯರು ಜಾಗೃತರಾಗಬೇಕು, ವಿದ್ಯಾವಂತರಾಗಬೇಕು. ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಮಹಿಳೆಯರಿಗೂ ಕೂಡ ಶಿಕ್ಷಣ ಜೊತೆಗೆ ಸಮಾಜದಲ್ಲಿ ಹೆಂಗೆ ಬದುಕಬೇಕು ಮತ್ತು ಪ್ರತಿಯೊಬ್ಬರಲ್ಲೂ ಕೂಡ ಆರ್ಥಿಕ ಸ್ವಾವಲಂಬಿ ಆಗಬೇಕು ಮತ್ತು ನಮ್ಮ ಧರ್ಮ ಮತ್ತು ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಈ BC ಟ್ರಸ್ಟ್ ಮಾಡ್ತಾಯಿದೆ. ಹಾಗಾಗಿ ಇವರಿಗೆ ನಮ್ಮ ಆನೇಕಲ್ ತಾಲೂಕಿನ ವತಿಯಿಂದ ತುಂಬುರಿದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನೀವು ನೋಡ್ಬೋದಾಗಿತ್ತು ಮಾಧ್ಯಮದಲ್ಲಿ ಇವತ್ತು ಸಾವಿರಾರು ಮಹಿಳೆಯರು ಇವತ್ತು ಭಾಳ ಅಚ್ಚುಕಟ್ಟಾಗಿ ಸೇರಿ ಅವರಿಗೆ ಹಲವಾರು ವಿಚಾರಗಳನ್ನು ಇವತ್ತು ತರಬೇತಿಯನ್ನು ಕೊಡಲಾಗಿದೆ.
ಒಂದು ಸ್ವಾಸ್ಥ್ಯ ಸಮಾಜ ಜೊತೆಗೆ ಹೆಂಗೆ ಸಮಾಜದಲ್ಲಿ ಬದುಕಬೇಕು, ಹೆಂಗೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಮತ್ತು ಹೆಂಗೆ ಸಂಸ್ಕಾರವನ್ನು ಕೊಡಬೇಕು, ನಮ್ಮ ಆಚಾರ ವಿಚಾರಗಳನ್ನು ಯಾವ ರೀತಿ ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು. ಮತ್ತು ಕೇವಲ ಧರ್ಮದ ಒಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಬೇರೆ ಅನ್ಯ ಧರ್ಮದವರು ಕೂಡ ಈ ಒಂದು ಸ್ವಾಸ್ಥ್ಯ ಸಮಾಜದ ಮಹಿಳಾ ಸಂಕೀರ್ಣದಲ್ಲಿ ಭಾಗವಹಿಸಿದರು. ಅವರೆಲ್ಲರಿಗೂ ಕೂಡ ಇವತ್ತು ಎಲ್ಲ ರಂಗದ ಪೊಲೀಸ್ ಇಲಾಖೆ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಪತ್ರಿಕೋದ್ಯಮ ಇರ್ಬೋದು, ಈ ರೀತಿಯ ಎಲ್ಲ ರಂಗದವರನ್ನು ಕರೆಸಿ ಇವತ್ತು ಮಹಿಳೆಯರಿಗೆ ಒಂದು ಉತ್ತಮವಾದ ಒಂದು ಮಾಹಿತಿಯನ್ನು ಒದಗಿಸುವಂಥ ಕಾರ್ಯಕ್ರಮ ಇದಾಗಿತ್ತು. ನಾನು ಕೂಡ ಉದ್ಘಾಟಕನಾಗಿ ಆಗಮಿಸಿ ನನ್ನೆಲ್ಲ ವಿಚಾರವನ್ನು ನನ್ನ ಮಹಿಳೆಯರಿಗೆ, ತಾಯಂದಿರಿಗೆ ಹಂಚಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟ BC ಟ್ರಸ್ಟು ಮತ್ತು ಪರಮಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೂ ಕೂಡ ನಾನು ತುಂಬುರಿದ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ದಿನ ನಾವು ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಆನೇಕಲ್ ಕಸಬಾ ವಲಯದಲ್ಲಿ ಹಮ್ಮಿಕೊಂಡಿದ್ದು, ಸದ್ರಿ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆಯವರು ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ ಸುಧಾ ನಿರಂಜನ್ ಮೇಡಮ್ ಅವರು ಹಾಜರಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಜ್ಞಾನ ವಿಕಾಸ ಕಾರ್ಯಕ್ರಮ ಅಂತ ಹೇಳ್ತಾರೆ ಮಹಿಳೆಯರ ವಿಚಾರಗೋಷ್ಠಿ ಕಾರ್ಯಕ್ರಮ ಅನ್ನುವಂಥದ್ದು. ಪ್ರತಿ ತಿಂಗಳಲ್ಲಿ ನಾವು ಮಹಿಳೆಯರಲ್ಲಿರುವ ಪ್ರತಿಭೆಯನ್ನು ಹೊರ ಹಾಕಲಿಕ್ಕೋಸ್ಕರ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಮಾಡ್ತೀವಿ. ಆದರೆ ವರ್ಷದ ಒಂದು ಅಂತ್ಯದಲ್ಲಿ ಪ್ರತಿ ವರ್ಷದಲ್ಲಿ ಒಂದು ಸಲ ನಾವು ಎಲ್ಲ ಮಹಿಳೆಯರನ್ನು ತಾಲೂಕು ಮಟ್ಟದಲ್ಲಿರುವಂಥ ಎಲ್ಲ ಅವರಲ್ಲಿರುವ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ವೇದಿಕೆಯನ್ನು ಕಲ್ಪಿಸಬೇಕು ಅನ್ನುವ ದೃಷ್ಟಿಯಿಂದ ಇವತ್ತು ತಾಲೂಕು ಮಟ್ಟದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ತಾಲೂಕು ಮಟ್ಟದ ಕಾರ್ಯಕ್ರಮದಲ್ಲಿ ಅವರಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವಂಥದ್ದು ಜ್ಞಾನ ವಿಕಾಸದ ಕಾರ್ಯಕ್ರಮದ ಮಹತ್ವವಾಗಿರುತ್ತದೆ. ಮಹಿಳೆಯರ ಉದ್ಯೋಗದಲ್ಲಿ ಅವರನ್ನು ಪ್ರೇರೇಪಣೆ ಮಾಡಲು, ಅವರಿಗೆ ಆರ್ಥಿಕವಾಗಿ ಸಹಾಯವಾಗಲು ಸ್ವಸಹಾಯ ಸಂಘಗಳನ್ನು ರಚನೆ ಮಾಡುವುದರ ಜೊತೆಗೆ ಅವರಿಗೆ ಸಾಲ ಸೌಲಭ್ಯವನ್ನು ನೀಡುವುದರ ಜೊತೆಗೆ ಸ್ವಉದ್ಯೋಗಕ್ಕೆ ಬೇಕಾದ ತರಬೇತಿಯನ್ನು ನೀಡಿ ಅವರನ್ನು ಮಹಿಳೆಯನ್ನು ಸ್ವಾವಲಂಬನೆಯಾಗಿ ಮಾಡುವಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಹೆಚ್ಚಿನ ಪಾತ್ರವನ್ನು ವಹಿಸ್ತಿದೆ. ಪ್ರತಿಯೊಬ್ಬ ಮಹಿಳೆಯು ಮನೆಗೆ ಮಾತ್ರ ಸೀಮಿತ ಆಗಿರುತ್ತೆ. ಆ ಮಹಿಳೆಯನ್ನು ಹೊರಗೆ ತರಬೇಕು ಅಂತಂದರೆ ಅವರಿಗೆ ತರಬೇತಿ ಅವಶ್ಯಕತೆ ಇರುತ್ತೆ. ಅದ್ರ ಜೊತೆಯಲ್ಲಿ ಒಂದು ವೇದಿಕೆ ಕೂಡ ಬಹಳ ಪ್ರಾಮುಖ್ಯತೆ ಇರುತ್ತೆ. ವೇದಿಕೆಯಲ್ಲಿ ಅವರ ಒಂದು ಪ್ರತಿಭೆಯನ್ನು ತೋರಿಸಬೇಕು ಅಂದಾಗ ವೇದಿಕೆ ಬಹಳ ಪ್ರಾಮುಖ್ಯತೆ ಇರೋದ್ರಿಂದ ಆ ವೇದಿಕೆಯನ್ನು ಕಲ್ಪಿಸಿಕೊಡುವಂಥದ್ದೇ ಜ್ಞಾನ ವಿಕಾಸ ಕಾರ್ಯಕ್ರಮ ಆಗಿರುತ್ತದೆ. ಪೂಜ್ಯ ಹೇಮಾವತಿ ಅಮ್ಮನವರ ಬಹಳ ಇಷ್ಟದ ಕಾರ್ಯಕ್ರಮ ಆಗಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ತಿಂಗಳಲ್ಲೂ ಅನುಷ್ಠಾನವನ್ನು ಮಾಡ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಕಾರ್ಯಕ್ರಮ ಆದ್ದರಿಂದ ಸಾಧಾರಣ 500 ಜನ ಮಹಿಳೆಯರನ್ನು ಸೇರಿಸಿ ಇವತ್ತು ಸ್ವಾಸ್ಥ್ಯ ಸಮಾಜದಲ್ಲಿ ಮಹಿಳೆಯರ ಪಾತ್ರದ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕಲ್ಪಿಸ್ತೀವಿ. ನಮಗೆ ಹೆಣ್ಮಕ್ಳಿಗೆ ಯಾವ್ಯಾವ ಒಂದು ರೀತಿ ಅರಿವು ಮೂಡಿಸೋದು ಅಂತಂದರೆ ಆರೋಗ್ಯದ ಬಗ್ಗೆ, ಮತ್ತು ನಾವು ಆಹಾರವನ್ನು ಯಾವ ಥರ ತಗೋಬೇಕು, ನಾವು ನಮ್ಮ ಮಕ್ಕಳನ್ನ ಯಾವ ಥರ ಪೋಷಣೆ ಮಾಡಬೇಕು, ಯಾವ ಥರ ಬೆಳೆಸಬೇಕು, ಮುಂದಿನ ಪೀಳಿಗೆಗೆ ಅವ್ರನ್ನ ಯಾವ ಒಂದು ಮಾದರಿಯಾಗಿ ಬೆಳೆಸ್ಬೋದು ಅನ್ನೋ ಒಂದು ನಿಟ್ಟಿನಿಂದ ಈ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಮತ್ತು ಬುಕ್ಸಿಂದ ನಾವು ಒಳ್ಳೊಳ್ಳೆ ಅವಕಾಶಗಳು, ಒಳ್ಳೊಳ್ಳೆ ತಿಳುವಳಿಕೆಯನ್ನು ತಿಳ್ಕೊಂಡು ಮುಂದೆ ನಮ್ಮ ಮಕ್ಕಳಿಗೆಲ್ಲನೂ ಯಾವ ರೀತಿ ಪ್ರೋತ್ಸಾಹ ಕೊಟ್ಕೊಂಡು ಅವ್ರನ್ನ ಬೆಳೆಯುವಂಗೆ ಮಾಡ್ತಾ ಇದ್ದೀವಿ ಅನ್ನೋದೊಂದು. ಆಮೇಲೆ ಎಲ್ಲ ರೀತಿಯಲ್ಲೂ ಅಷ್ಟೇ ನಮ್ಗೆ ಇವರು ಜ್ಞಾನಗಂಗಾ ಒಂದು ವಿಕಾಸದೊಂದು ಏನು ಇದು ಮಾಡ್ತಾ ಇದ್ದಾರೆ, ಬಂದು ವಾರಕ್ಕೊಂದು ಸಾರಿ ಇರುತ್ತೆ, ತಿಂಗಳಿಗೊಂದು ಸಾರಿ 3ನೇ ವಾರದಲ್ಲಿ ಇರುತ್ತೆ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಈ ಒಂದು ಪ್ರೋಗ್ರಾಮನ್ನು ಕೂಡ ಇವತ್ತು ಚೆನ್ನಾಗಿ ನಡ್ಕೊಂಡ್ಬಂತು ಅಂತ ಹೇಳಿಬಿಟ್ಟು ಬಡ್ಡಿ ರಹಿತ ಸಾಲ ಕೊಡ್ತಾ ಇದ್ದಾರೆ. ಮತ್ತು ಇವಾಗ ನಮ್ಮ ಏರಿಯಾದಲ್ಲಿ ಟೈಲರಿಂಗ್ ಮಿಷಿನ್ದು ಅದು ಎಲ್ಲನೂ ನಮಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದರಿಂದ ತುಂಬ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ಮತ್ತು ಗ್ರಾಮೀಣ ಅಭಿವೃದ್ಧಿ ಮತ್ತು ಕ್ಯಾಂಡಲ್ ಆಗಿರ್ಬೋದು, ಒಳ್ಳೊಳ್ಳೆ ಇದು ಆವಾಗ ನಮಗೆಲ್ಲ ಹೇಳ್ತಾ ಇರ್ತಾರೆ. ಅಂಥದ್ದನ್ನೆಲ್ಲ ಸದುಪಯೋಗ ಪಡ್ಕೊಂಡು ನಮ್ಮ ಏರಿಯಾದಲ್ಲಿ ಮಾತ್ರ ಸುಮಾರು ಒಂದು ಹೇಳಬೇಕು ಅಂದರೆ ನಮ್ಮ ಊರಲ್ಲೇನೇ ನಾವು ಹೆಬ್ಬಗುಡಿಗೆ ಹೋಗಿ ಇದು ಕಟ್ಟಬೇಕಾಗಿತ್ತು. ಆವಾಗ ನಾನೇನು ಮಾಡಿದೆ ಅಂದರೆ ನಮ್ಮ ಒಂದು ಬಿಲ್ಡಿಂಗಲ್ಲೇ ನಾನು ಜಾಗ ಕೊಟ್ಟೆ ಕಲೆಕ್ಷನ್ ಪಾಯಿಂಟ್ಗೆ. ಈಗ ನಮ್ಮ ಕಂಸಂದ್ರದಲ್ಲೇ ಒಂದು 20 ಇದ್ದಿದ್ದು ಇವಾಗ 70 ಸಂಘ ಆಗಿದೆ ಸರ್. ತುಂಬ ಇಡೀ ಊರಲ್ಲಿ ಧರ್ಮಸ್ಥಳ ಸಂಘ ಅಂದರೆ ಇವಾಗ ಒಂದು 100-150 ಜನ ಬಂದು ಸೇರಿಕೊಂಡು ಒಂದು ಪ್ರೋತ್ಸಾಹ, ಒಂದು ಸಂಸ್ಥೆ ಕಟ್ಕೊಂಡು ಏನು ಬೇಕು ಮಾಡೋಕ್ಕೂ ರೆಡಿ ಇದ್ದಾರೆ. ಇವಾಗ ನಮ್ಮ ಇದರಲ್ಲಿ ಸ್ತ್ರೀಶಕ್ತಿಗಿಂತ ಮುಂದುವರೆದಿದೆ ಇವಾಗ ಈ ಧರ್ಮಸ್ಥಳ ಸಂಘ ಅಂತ ಹೇಳಕ್ಕೆ ನಾನು ಖುಷಿ ಪಡ್ತೀನಿ. ಎಲ್ಲದರಲ್ಲೂ ಮುಂದುವರೆದಿದ್ದಾರೆ. ಈ ಉದಾಹರಣೆಗೆ ಒಂದು ರಂಗೋಲಿ ಹಾಕಬೇಕಾದ್ರೆ ನಮ್ಮ ಒಂದು ಸಂಘದವರು ಹಾಕಿರೋದು ಖುಷಿ ಆಗುತ್ತೆ, ಹೆಮ್ಮೆ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು, ಅನುಕೂಲ ಆಯಿತು ಹೆಣ್ಮಕ್ಳಿಗೆ. ಇವಾಗ ಹೆಣ್ಮಕ್ಳು ಮನೆಯಲ್ಲೇ ಇರ್ತೀವಲ್ವ, ಇವಾಗ ಆರಾಮಾಗಿ ಬಂದು ಇವಾಗೆಲ್ಲ ಡ್ಯಾನ್ಸ್ ಮಾಡಿದ್ರು, ಮಕ್ಕಳು ಇದು ಮಾಡಿದ್ರು. ಇವಾಗೆಲ್ಲ ಎಷ್ಟು ಜನ ಇವಾಗ ನಮ್ಮ ಚಿನ್ನಪ್ಪ ಸರೇ ಆಗಲಿ, ಏನಿಲ್ಲ ಸರ್, ಎಲ್ಲ ಒಂದು ಕ್ಷೇತ್ರದಲ್ಲೂ ನಾವು ಹೆಣ್ಮಕ್ಳು ಮುಂದುವರೆದಿದ್ದೀವಿ. ಮುಂದಿನ ಪೀಳಿಗೆಗಂತೂ ನಮಗೆ ತುಂಬ ಒಳ್ಳೆಯ ಹೆಸರೇ ಬರುತ್ತೆ ಅಂತ ಹೇಳ್ಕೊಂಡು ಖುಷಿ ಪಡ್ತೀವಿ ಸರ್. ಅಷ್ಟೇ. ನಾವು ಕಂಸಂದ್ರ ಸಂಘದಿಂದ ಕಂಸಂದ್ರದಲ್ಲಿರೋದು ನಮ್ಮ ಸಂಘ ಜ್ಞಾನ ವಿಕಾಸ ಜ್ಞಾನಗಂಗಾ ಅಂತ. ಸುಮಾರು ನಮ್ಮದು ಸಂಘ ಸ್ಟಾರ್ಟಾಗಿ 7 ವರ್ಷ ಆಯಿತು. ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ.
ಆವಾಗ ಒಂದು 4 ಸಂಘ ನಾವು ಮಾಡಿದ್ದು ಫಸ್ಟು. ಇವಾಗ ಒಂದು 50ರಿಂದ 60 ಸಂಘದ ಮೇಲಾಗಿದ್ದಾವೆ. ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ. ನಾವು ವಾರದ ಸಭೆ ಮಾಡ್ಕೊತೀವಿ. ಆಮೇಲೆ ತಿಂಗಳಿಗೆ ಒಂದು ಸಲ ಜ್ಞಾನ ವಿಕಾಸ ಕಾರ್ಯಕ್ರಮ ಒಂದೊಂದು ತಿಂಗಳು ಒಂದೊಂದು ಸಂಘದವರು ಜವಾಬ್ದಾರಿ ತೊಗೊಂಡು ಜವಾಬ್ದಾರಿ ತಂಡದಲ್ಲಿರೋರು ಅವರೊಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಒಂದು ಭಕ್ತಿಗೀತೆ, ಈ ಥರ ಅವರು ಒಂದು ಲಿಸ್ಟ್ ಹಾಕ್ಕೊಂಡು ಆ ಥರ ಪ್ರೋಗ್ರಾಮ್ಗಳು ಮಾಡ್ಕೊಂಡು ಬರ್ತಾಯಿದ್ದೀವಿ. ಇವತ್ತಿಂದು ಇದು ವರ್ಷ ಇದು 3ನೇ ವರ್ಷ ಆ್ಯಕ್ಚುಲಿ ನಾವು ಬರ್ತಾ ಇರೋದು. ವರ್ಷ ಬರ್ತಾಯಿದ್ದೀವಿ. ಇದರಲ್ಲಿ ನಮಗೆ ಸುಮಾರು ವಿಚಾರಗಳು, ಇವಾಗ ಇವರು ಯಾರು ವಕೀಲರು ಒಂದು ಸುಮಾರು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ರು. ಮತ್ತು ಲೆಕ್ಚರರು ಬಂದಿದ್ರಲ್ಲ ಅವರಿಂದ, ಮತ್ತು ರಾಜಕಾರಣಿಗಳು ಕೆಲವರು ಸುಮಾರು ವಿಷಯಗಳನ್ನ ನಮಗೆ ಹೇಳ್ಕೊಟ್ರು. ಬಟ್ ನಾವು ಅದಕ್ಕಿಂತ ಹೇಳಬೇಕು ಅಂದರೆ ನಮಗೆ ನಮ್ಮ ಸಂಘಗಳಿಂದನೇ ಹಲವಾರು ವಿಷಯಗಳು ನಮಗೆ ಸಿಗುತ್ತೆ. ಒಂದು ಪೌಷ್ಟಿಕ ಆಹಾರದ ಬಗ್ಗೆ, ಸಿರಿಧಾನ್ಯಗಳ ಬಗ್ಗೆ, ಆಮೇಲೆ ಏನಾದರೂ ಒಂದು ಕಲಿಯೋದ್ರ ಬಗ್ಗೆ, ಆ ಥರ ಎಲ್ಲ ವಿಚಾರಗಳು ನಮಗೆ ಜ್ಞಾನ ವಿಕಾಸದಿಂದ ಸಿಗ್ತಾಯಿದೆ. ಈಗ ಏನಾಗಿದೆ ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಅಂದರೆ ನಾವು ಹೋಗ್ತಾ ಇದ್ದಾಗ ನಾವು ಡ್ಯಾನ್ಸು, ಹಾಡು ಈ ಥರ ಎಲ್ಲ ಆಡಿದ್ದು. ಅಲ್ಲಿಂದ ಮತ್ತು ಮದುವೆ, ಮಕ್ಕಳು, ಮರಿ ಹಿಂಗೆ ಇಷ್ಟು ವರ್ಷ 30 ವರ್ಷ ಅದರಲ್ಲೇ ಬಂದುಬಿಟ್ವಿ. ಈಗೇನಾಗಿದೆ ಅಂದರೆ ಈ ಒಂದು 6-7 ವರ್ಷದಿಂದ ನಮಗೆ ಈ ಧರ್ಮಸ್ಥಳ ಸಂಘಕ್ಕೆ ಸೇರ್ಕೊಂಡ್ಮೇಲೆ ನಮ್ಗೆ ಇದು ಜ್ಞಾನ ವಿಕಾಸ ಆಗಿ ಇಷ್ಟು ನಮ್ಗೆ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಯಾರೋ ಮೈಕ್ ನೋಡಿದ್ರೇ ನಮಗೆ ಭಯ, ಕಾಲು ಕೈಯೆಲ್ಲ ನಡ್ಕೊಂಬಂದ್ಬಿಡ್ತಾಯಿತ್ತು. ಈಗೇನಾಗಿದೆ ಅಂದರೆ ನಾವು ತಿಂಗಳ ಪ್ರೋಗ್ರಾಮ್ಗಳು ಮಾಡಿ ಅದರಲ್ಲಿ ಸ್ವಲ್ಪ ಮಾತಾಡಿ ತುಂಬಾ ಧೈರ್ಯ ಬಂದಿದೆ ಅಂತ ಹೇಳ್ತೀನಿ. ಎಲ್ಲರೂ ಹಂಗೆ. ಈ ಕೆಲವು ಡ್ಯಾನ್ಸ್ ಆಡೋ ಪ್ರತಿಭೆ ಇರುತ್ತೆ, ಒಬ್ಬೊಬ್ರಿಗೆ ಹಾಡು ಹೇಳೋದಿರುತ್ತೆ, ಇನ್ನೊಬ್ರಿಗೆ ಒಂದು ರಂಗೋಲೆ ಬಿಡೋದಿರುತ್ತೆ. ಅದಕ್ಕೆ ಎಲ್ಲೂ ನಮಗೆ ಸ್ಟೇಜ್ ಇಲ್ಲ, ಅದನ್ನು ನಾವು ವ್ಯಕ್ತಪಡಿಸೋದಕ್ಕೆ ಎಲ್ಲೂ ಅವಕಾಶ ಇರಲಿಲ್ಲ. ಈಗ ಜ್ಞಾನ ವಿಕಾಸದಲ್ಲಿ ಬಂದು ಸೇರ್ಕೊಂಡಿರೋದ್ರಿಂದ ನಾವು ತಿಂಗಳ ಆ ಥರ ಎಲ್ಲ ಪ್ರೋಗ್ರಾಮ್ಗಳ್ನು ಮಾಡಿಕೊಂಡು ನಮಗೆ ಚೆನ್ನಾಗಿ ಎಲ್ಲ ಥರದ ವಿಷಯಗಳೂ ನಾವು ತಿಳ್ಕೊತಾ ಇದ್ದೀವಿ. ಇದರಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ.